ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಈ ಮಾವಿನಕಾಯಿ ಚಟ್ನಿ ಚಪಾತಿಗೆ ಚಲೋ ಇರ್ತದೆ ಮತ್ತು ಅನ್ನಕ್ಕೆ ಚಲೋ ಇರ್ತದೆ ಮತ್ತು ನಾವಿಲ್ಲಿ ದೋಸೆಗೂ ತಿನ್ಬೋದು. ಭಾಳ ಮಸ್ತ್ ಅಂದ್ರೆ ಮಸ್ತ್ ಮತ್ತು ಟೇಸ್ಟ್ ಅಂದ್ರೆ ಟೇಸ್ಟಿಯಾಗಿರೋವಂಥ ಚಟ್ನಿ ಹೆಂಗೆ ಮಾಡೋದು ನೋಡ್ಕೊಂಡು ಬರೋಣ ಬರ್ರಿ. ಈಗ ಇಲ್ಲಿ ಫಸ್ಟ್ ನಾವಿಲ್ಲಿ ಒಣ ಕೊಬ್ಬರಿ ತೊಗೋಬೇಕಾಗ್ತದೆ. ಒಣ ಕೊಬ್ಬರಿ ತೊಗೊಂಡು ಹಿಂಗೆ ಹೆರ್ಕೋಬೇಕು. ನೋಡಿರಿ, ಹಸಿ ಕೊಬ್ಬರಿನೂ ಹಾಕ್ಕೋಬೋದು, ಆದರೆ ಒಣ ಕೊಬ್ಬರಿ ನಾವು ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಇಲ್ಲಿ 2 ಮಾವಿನಕಾಯಿ ತೊಗೊಂಡಿನಿ. ಈ 2 ಮಾವಿನಕಾಯಿನ ಹಿಂಗೆ ನಾವು ಸಿಪ್ಪಿ ತಕ್ಕೋಬೇಕು. ಎಲ್ಲನೂ ಹಿಂಗೆ ನಾವು ಸಿಪ್ಪಿ ತಕ್ಕೊಂಡು ಸಣ್ಣದಾಗಿ ನಾವು ಹೆಚ್ಕೋಬೇಕು. ಒಳಗೇನು ಕೇರ್ ಇರ್ತದಲ್ಲ, ಕೇರ್ ತಕ್ಕೊಂಡು ನೋಡಿರಿ, ಇಲ್ಲೇ ಕೇರ್ ಕಾಣಿಸ್ಲಿಕ್ಕತ್ತದ, ಇದನ್ನು ನಾವು ತಕ್ಕೋಬೇಕಾಗ್ತದೆ. ತಕ್ಕೊಂಡು ಇದನ್ನ ಸಣ್ಣಗೆ ಹೆಚ್ಕೋಬೇಕು. ಹಿಂಗೆ ನೋಡ್ರಿ, ಹಿಂಗೆ ನಾವು ಹೆಚ್ಕೋಬೇಕು. ಸಣ್ಣಗೆ ತುರ್ಕೋಬೋದು, ಇಲ್ಲಾಂದರೆ ಹೆಚ್ಕೋಬೋದು. ನಾವು ಇದನ್ನ ಹೆಚ್ಕೊಂಡು ಈಗ ಇದನ್ನು ನಾವಿದು ಎಲ್ಲದಕ್ಕೂ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತದೆ. ಬ್ಯಾಸಿಗೆ ಬಂತು ಅಂತಂದ್ರೆ ಮಾವಿನಕಾಯಿ ಚಟ್ನಿ ಎಲ್ಲರ ಮನೆ ಒಳಗೂ ಮಾಡ್ತಾರೆ. ನಮ್ಮ ಮನೆ ಒಳಗೆ ನಾವು ಹಿಂಗೆ ಮಾಡ್ತೀವಿ. ಈಗ ಇಲ್ಲಿ ನಾವು ಮೆಂತ್ಯ ಪುಡಿ ತೊಗೋಬೇಕು. ಮೆಂತ್ಯ ಹುರ್ಕೊಂಡು ಪುಡಿ ಮಾಡಿಟ್ಕೊಂಡಿರೋ ಅಂಥದ್ದು. ಮತ್ತಿಲ್ಲಿ ಬೆಲ್ಲ ತೊಗೋಬೇಕಾಗ್ತದೆ. ಮತ್ತು ಹಳ್ಳುಪ್ಪು ತೊಗೊಂಡಿವಿ ನಾವಿಲ್ಲಿ. ಪುಡಿ ಉಪ್ಪಾದರೂ ತೊಗೋಬೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ನೋಡಿರಿ, ಖಾರ ಪುಡಿ ನಮ್ಗೆ ಖಾರ ಎಷ್ಟು ಬೇಕು ಅಷ್ಟು ನಾವು ಹಾಕ್ಕೋಬೇಕು. ಇಲ್ಲಿ ನಾನು 3 ಚಮಚದಷ್ಟು ಖಾರ ಪುಡಿ ಹಾಕ್ಕೊಳಿಗತ್ತೀನಿ. ಈಗ ಇದನ್ನು ಎಲ್ಲನೂ ನಾವು ಹೊಂದೋ ಹಂಗೆ ಕೈಯಾಡಿಸ್ಕೋಬೇಕು. ಚಲೋ ಹೊತ್ನಾಗ ನಾವಿಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಈಗ ಎಲ್ಲನೂ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 10 ನಿಮಿಷ ನಾವೇನು ಮಾಡಬೇಕು ಅಂದ್ರೆ ಮುಚ್ಚಿಡ್ಬೇಕು ಅದನ್ನು. 10 ನಿಮಿಷವರೆಗೂ, ಅಂದರೆ ಎಲ್ಲನೂ ಮಿಕ್ಸ್ ಆಗ್ತದೆ. ನೋಡಿರಿ, ಈಗ ಇದನ್ನು ಒಂದು 10 ನಿಮಿಷ ಆಗ್ಯದ. ಈಗ ಇದನ್ನು ಎಲ್ಲನೂ ನಾವು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಯಾವುದೂ ನಾವು ಫ್ರೈ ಮಾಡ್ಕೊಳ್ಳೋದಾಯಿತು, ಏನಾದರೂ ಬೇಯಿಸೋದಾಯಿತು, ಹಿಂಗೆ ಯಾವುದೂ ಇಲ್ಲ. ಎಲ್ಲನೂ ನಾವು ಹಸಿಯಾಗೇ ಇಲ್ಲಿ ಮಾಡ್ಕೋಬೇಕು. ಒಣ ಕೊಬ್ಬರಿ ಒಂದೇ ನಾವು ಒಣ ಇರುವಂಥ ತೊಗೊಂಡಿದ್ದು. ಈಗ ಇಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೋಡಿರಿ, ಹಿಂಗೆ ಕಾಣಿಸ್ತದೆ. ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ಮತ್ತು ಅಷ್ಟೇ ರುಚಿಯಾಗಿರೋವಂಥ ಚಟ್ನಿ ಇದು. ನೋಡಿರಿ, ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ನೋಡಿರಿ, ಈಗ ಇದು ಚಟ್ನಿ ಇಷ್ಟೇ ರೆಡಿ ಆಗಿಬಿಡ್ತು. ಈಗ ಇದಕ್ಕೆ ನಾವು ಒಂದು ಸಿಂಪಲ್ ಆಗಿರೋವಂಥ ಒಗ್ಗರಣೆ ಮಾಡಿಟ್ಕೊಂಡ್ಬಿಟ್ವಿ ಅಂತಂದ್ರೆ ಮಾಡಿ ಇದ್ರ ಮೇಲೆ ಹಾಕಿದ್ವಿ ಅಂತಂದ್ರೆ ಮುಗೀತು. ಚಟ್ನಿ ಪರ್ಫೆಕ್ಟಾಗಿ ಆಗ್ಯದ ಅಂತ ಅರ್ಥ. ಇಲ್ಲಿ ನೋಡ್ರಿ, ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ. ಇದನ್ನು ನಾವು ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ, ದೋಸೆಗೆ ತಿನ್ಬಹುದು. ಈಗ ಇದಕ್ಕೊಂದು ಸಿಂಪಲ್ ಆಗಿರುವಂಥ ಒಗ್ಗರಣೆ ಮಾಡ್ಕೋಬೇಕು. ಈ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಹಿಂಗೆ ಹಾಕಬೇಕು. ಹಿಂಗೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು. ಈಗ ಒಗ್ಗರಣೆ ಹಾಕಿ ಹಿಂಗೆ ಚಲೋ ಹೊತ್ನಾಗ ನಾವು ಕೈಯಾಡಿಸ್ಕೊಂಡ್ವಿ ಅಂದ್ರೆ ಚಟ್ನಿ ರೆಡಿ. ಈಗ ಇದನ್ನು ನಾವು ಫ್ರಿಜ್ ಒಳಗೆ ಇಟ್ಕೊಂಡು 15 ದಿವಸಗಟ್ಟಲೆ ನಾವು ಇದನ್ನು ಬಳಸ್ಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.